ಪ್ರತಿಯೊಂದು ಮಠದ ಹಿಂದೆನೂ ಒಂದಿಷ್ಟು ಭೂಮಿ ಇದೆಯಲ್ಲ, ಪ್ರತಿಯೊಂದು ಮಠಕ್ಕೂ ಭೂಮಿ ಇದೆ. ಅಂದ್ರೆ ಮಠಾಧೀಶರು ಕೂಡ ರೈತರೇ. ಆಮೇಲೆ ಮಠಗಳು ನಡಿಬೇಕಾಗಿತ್ತು ಅಂದ್ರೆ ರೈತರಿಂದಲೇ ಮಠ ನಡಿಲಿಕ್ಕೆ ಸಾಧ್ಯ ಇದೆ. ಯಾವುದೇ ಧಾರ್ಮಿಕ ಕೇಂದ್ರ ಅದೊಂದಿಷ್ಟು ಬೆಳವಣಿಗೆ ಬರ್ಬೇಕಾಗಿತ್ತು ಅದಕ್ಕೆ ರೈತರನ್ನೇ ಕಾರಣ. ಹಾಗಿರೋದ್ರಿಂದ ಇದು ನಮ್ಮ ಮುನ್ಯಾಳ ರಂಗಾಪುರದ ಮಠದ ಸಮೀಪದಲ್ಲೇ ಈ ಹೋರಾಟ ನಡೆದಿರೋದ್ರಿಂದ, ಮೂಡಲಗಿ ಸಮೀಪ ನಡೆದಿರೋದ್ರಿಂದ ನಾವೊಬ್ಬರ ಸಮೀಪದ ಮಠಾಧೀಶರಾಗಿ ನಾವು ಈ ಹೋರಾಟಕ್ಕೆ ಬೆಂಬಲ ಕೊಡದೇ ಇದ್ರೆ ನಮ್ದು ಬಹಳ ದೊಡ್ಡ ತಪ್ಪಾಕೈತಿ ಅಂತಕ್ಕಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ರೈತರ ಹೋರಾಟದಲ್ಲಿ ನಾವು ಪಾಲ್ಗೊಂಡಿವಿ. ಮತ್ತೆ ನಿಜವಾಗಿಯೂ ರೈತರಿಗೆ ಎಲ್ಲಾ ರೇಟ್ಗಳು ಜಾಸ್ತಿ ಆಗಿದೆ ಇವತ್ತು. ಯಾಕೆ ರೈತರ ಬೆಳೆಗೆ ಯಾಕೆ ಇವತ್ತು ಸರ್ಕಾರ ಮನಸ್ಸು ಕೊಡ್ತಾ ಇಲ್ಲ? ಮತ್ತೆ ರೈತರ ಬೆಲೆಗೆ ಯೋಗ್ಯವಾಗಿರ್ತಕ್ಕಂತ 3500 ರೇಟ್ ಅನ್ನು ಕೊಡ್ಲೇಬೇಕು ಸರ್ಕಾರ. ಯಾವುದೇ ಯಾಕಂದ್ರೆ ಇವತ್ತು ಫ್ಯಾಕ್ಟ್ರಿಗಳು ಈ ವರ್ಷ ಇದ್ದ ಫ್ಯಾಕ್ಟ್ರಿ ಇನ್ನೊಂದು ವರ್ಷ ಮತ್ತೊಂದು ವರ್ಷಕ್ಕೆ ಮತ್ತೊಂದು ಫ್ಯಾಕ್ಟ್ರಿ ಕಟ್ತಾರೆ. ಮತ್ತೆ ಲಾಭ ಆಗದೆ ಇದ್ರೆ ಅವ್ರ ಫ್ಯಾಕ್ಟ್ರಿ ಹ್ಯಾಕ್ ಕಟ್ತಿದ್ರು? ಲಾಭ ಇದ್ದಲೇನೆ ಅವ್ರ ಫ್ಯಾಕ್ಟ್ರಿ ಕಟ್ತಾರೆ ಅಂದ್ಮೇಲೆ ಆ ಎಲ್ಲಾ ಫ್ಯಾಕ್ಟ್ರಿಯ ನಮ್ಮ ರಾಜ್ಯದ ಎಲ್ಲಾ ಫ್ಯಾಕ್ಟ್ರಿಯ ಶುಗರ್ ಫ್ಯಾಕ್ಟ್ರಿಯ ಮಾಲೀಕರು ಈ ರೈತ ಹೋರಾಟಕ್ಕೆ ಬೆಂಬಲ ಕೊಟ್ಟು ತಮ್ಮ ಆಗು ಹೋಗುಗಳನ್ನ ರೈತರ ಮುಂದೆ ತಿಳಿಸಿದ್ರೆ ರೈತರು ಸ್ವಲ್ಪ ಕರುಣೆ ಬರ್ತದೆ. ಅದಕ್ಕಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿಯ ಮಾಲೀಕರು ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟು ರೈತರಿಗೆ ತಮ್ಮ ನಿಜವಾದ ಒಂದು ಲಾಭ ವೆಚ್ಚವನ್ನು ತಿಳಿಸಿ ನಮಗೆ 3500 ಒಂದು ಬೆಲೆಯನ್ನು ನಿಗದಿಪಡಿಸಿದಂದ್ರೆ ರೈತರ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇತ್ತು. ಇಷ್ಟೆಲ್ಲಾ ರೈತರು ನಿನ್ನೆಯಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ಇವತ್ತು ಒಬ್ಬ ಯಾವ ಫ್ಯಾಕ್ಟ್ರಿ ಕೆಂಪವಾಡ ಫ್ಯಾಕ್ಟ್ರಿ ಅವರು ಇವತ್ತ ನಾವು ವೇದಿಕೆಗೆ ಬರೋ ಪೂರ್ವದಲ್ಲಿ ಅವರು ಫ್ಯಾಕ್ಟ್ರಿಯನ್ನು ಚಾಲೂ ಮಾಡಿದ್ರು. ಆದ್ರೆ ನಮ್ಮ ಮಾತು ಮುಗಿಯುವಾಗ ಮೇಘರಾಜನು ಬಂದ, ಮತ್ತೆ ಆ ಫ್ಯಾಕ್ಟ್ರಿಯನ್ನು ಕೂಡ ಇವತ್ತು ಬಂದ್ ಮಾಡಲಾಯ್ತು. ಅದಕ್ಕೆ ಕಾರಣ ಏನಂದ್ರೆ ನಮ್ಮ ಗುರ್ಲಾಪುರದಲ್ಲಿ ನಡೀತಕ್ಕಂತ ಈ ರೈತರ ಒಂದು ಶಕ್ತಿ ಅಂತ ಹೇಳಲಿಕ್ಕೆ ನಾನು ಮನಸ್ಸು ಮಾಡ್ತಾ ಇದ್ದೀನಿ. ಯಾಕಂದ್ರೆ ರೈತರೆಲ್ಲರೂ ಒಗ್ಗಟ್ಟಾಗಿ ಕುಂತರು ಅಂತಂದ್ರೆ ಏನೆಲ್ಲವನ್ನು ಪಡ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ರೈತರ ಮಕ್ಕಳು ಯಾಕಂದ್ರೆ ಇವತ್ತು ಸೈನಿಕರಾಗಿದ್ದಾರೆ, ರೈತರ ಮಕ್ಕಳು ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಆದ್ರೆ ಯಾವ ರಾಜಕಾರಣಿ ಮಕ್ಕಳಾಗ್ಲಿ ಅಥವಾ ಯಾವ ಡಾಕ್ಟರ್ ಮಕ್ಕಳಾಗ್ಲಿ ಯಾವ ಇಂಜಿನಿಯರ್ ಮಕ್ಕಳಾಗ್ಲಿ ಇವ್ರು ಯಾರು ಸೈನಿಕರಿಲ್ಲ, ಪೊಲೀಸರಿಲ್ಲ. ಯಾಕಂದ್ರೆ ಈ ಇಲಾಖೆಯಲ್ಲಿ ಕೆಲಸ ಮಾಡೋರು ಯಾರು ಎಲ್ಲರೂ ರೈತರ ಮಕ್ಕಳೇ ಇರೋದ್ರಿಂದ ರೈತರಿಗೆ ಯೋಗ್ಯವಾಗಿರ್ತಕ್ಕಂಥ ಬೆಲೆಯನ್ನ ನಿಗದಿ ಮಾಡಲೇಬೇಕು. ಯಾಕಂದ್ರೆ ಎಲ್ಲ ಮಠಾಧೀಶರ ಪರವಾಗಿ ಇವತ್ತು ನಾನು ಏನ್ ಹೇಳ್ತೇನೆ, ಎಲ್ಲ ಮಠಾಧೀಶರು ರೈತರೇ ಇರೋದ್ರಿಂದ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಗುರುಜಿ, ಈಗ ಈ ಹೋರಾತ್ರಿ ಚಾಲು ಆದ್ರೆ ಇವತ್ತು ಬೆಳೆಯನ್ನು ಘೋಷಣೆ ಮಾಡ್ಲಿಲ್ಲ. ಯಾವುದೋ ಒಬ್ಬ ಫ್ಯಾಕ್ಟ್ರಿ ಮಾಲಕರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಆಗಿರ್ಬೋದು, ಜಿಲ್ಲಾ ಅಧಿಕಾರಿಗಳಾಗಿ ಇಲ್ಲಿ ಬಂದು ಬೆಲೆಯನ್ನು ಘೋಷಣೆ ಮಾಡ್ಲಿಲ್ಲ ಅಂದ್ರೆ ತಾವು ಹೋರಾತ್ರಿ ಹೋರಾಟಕ್ಕೆ ತಾವು ರೈತರ ಜೊತೆ ಇಲ್ಲಿ ಇರ್ತೇವೆ ಅವಶ್ಯಕ. ಯಾಕಂದ್ರೆ ನಾವು ರೈತರು ರಾಷ್ಟ್ರದ ಬೆನ್ನೆಲುಬು ರೈತರು ಅಂತಂದಾಗ ನಮ್ಮ ಬೆನ್ನೆಲುಬು ರೈತರುವಾಗ ರೈತರ ಬೆನ್ನೆಲುಬಾಗಿ ನಾವು ನಿಲ್ಲದೆ ಇದ್ರೆ ಇದು ಬಹಳ ಅಪರಾಧ ಆಕೈತಿ. ನಾವು ರೈತರ ಪರವಾಗಿ ಯಾವಾಗಲೂ ದಿನದ 24 ತಾಸನು ಕೂಡ ಅವ್ರ ಜೊತೆ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಅಥವಾ ಇವರು ಯಾವ್ದೋ ಅಧಿಕಾರಿಗಳಾಗ್ಲಿ ಬಂದು ಸ್ಪಂದನೆ ಯಾವ್ದು ಮಾಡಿಲ್ಲ. ಅದರಿಂದ ರೈತ ಮುಖಂಡರು ಏನಂದ್ರು ನಾವು ಅವ್ರ ಫ್ಯಾಕ್ಟ್ರಿಗೆ ಹೋಗಿ ಮುತ್ತಿ ಹಾಕ್ತೇವೆ ತಂದು ಒಬ್ಬರು ಹೋರಾಟ ಮಾಡ್ತೇವೆ ಅಂತ ಹೇಳಿದಾರೆ. ಅದಕ್ಕೆ ನಿಮ್ದು ಬೆಂಬಲ ಯಾವ ರೀತಿ ನಾವು ಯಾವ ಫ್ಯಾಕ್ಟ್ರಿ ಹತ್ತಿರ ಹೋಗುದಿಲ್ಲ, ಯಾವ ರಾಜಕಾರಣಿ ಹತ್ತಿರ ಹೋಗುದಿಲ್ಲ. ನಾವು ಇದ್ದಲ್ಲಿನೇ ರಾಜಕಾರಣಿ ಬರ್ಬೇಕು, ನಾವು ಇದ್ದಲ್ಲಿನೇ ಫ್ಯಾಕ್ಟ್ರಿ ಮಾಲಕರು ಬಂದು ಅದನ್ನ ಬಗೆಹರಿಸ್ಬೇಕು.